ವೀಕ್ಷಕರೇ ಪ್ರಣಾಮ, ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. ವೀಕ್ಷಕರೇ, ಕರ್ನಾಟಕದಲ್ಲಿರೋದು 31 ಜಿಲ್ಲೆ, ಆದರೆ ಲೋಕಸಭೆಗೆ ರಾಜ್ಯದಿಂದ ಇರೋದು ಮಾತ್ರ 28 ಕ್ಷೇತ್ರ. ಹಾಗಿದ್ರೆ ಜಿಲ್ಲೆಗೊಂದು ಸಂಸತ್ ಕ್ಷೇತ್ರ ಯಾಕಿಲ್ಲ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಪ್ರೇಕ್ಷಕರೇ, ಕರ್ನಾಟಕದಲ್ಲಿ ಲೋಕಸಭೆಗೆ ಇರುವ ಕ್ಷೇತ್ರಗಳು ಮತ್ತು ಅವುಗಳ ಪರಿಮಿತಿಗಳ ಬಗ್ಗೆ ಪುಟ್ಟ ಮಾಹಿತಿ ಹೊತ್ತು ನಾವಿಲ್ಲಿ ನಿಮ್ಮ ಮುಂದೆ ಬಂದಿದ್ದೇವೆ. ಕಂದಾಯ ಜಿಲ್ಲೆಗಳ ಸರಹದ್ದು ಬೇರೆ, ಲೋಕಸಭೆ ಕ್ಷೇತ್ರಗಳ ಚೌಕಟ್ಟು ಬೇರೆ. ಕಂದಾಯ ಜಿಲ್ಲೆಗಳು 31 ಆಗಿದ್ದರೆ ಲೋಕಸಭೆ ಕ್ಷೇತ್ರಗಳು 28 ಮಾತ್ರ. ಯಾಕೆ ಈ ವ್ಯತ್ಯಾಸ ಎಂಬುದನ್ನು ನಾವಿಲ್ಲಿ ತಿಳಿಸಿಕೊಡಲು ಪ್ರಯತ್ನಿಸುತ್ತೇವೆ. ಕರ್ನಾಟಕದಲ್ಲಿ ಲೋಕಸಭೆ ಕ್ಷೇತ್ರಗಳ ಗಣಿತ ನೋಡುವುದಾದರೆ ಪ್ರತಿ 15ರಿಂದ 20 ಲಕ್ಷ ಮತದಾರರಿಗೆ ಒಂದು ಲೋಕಸಭಾ ಕ್ಷೇತ್ರ ಇರುತ್ತದೆ. 28 ಲೋಕಸಭಾ ಪ್ರತಿನಿಧಿಗಳಿಗೆ ಪ್ರಸ್ತುತ ರಾಜ್ಯದಲ್ಲಿ ಅವಕಾಶ ನೀಡಲಾಗಿದೆ. ಹೀಗಾಗಿ ಜಿಲ್ಲೆಗೊಂದು ಲೋಕಸಭೆ ಕ್ಷೇತ್ರ ರಚಿಸುವುದು ಸಾಧ್ಯವಾಗಿಲ್ಲ. ರಾಜ್ಯದ 31 ಜಿಲ್ಲೆಗಳಲ್ಲಿ ಲೋಕಸಭೆಯ 28 ಸ್ಥಾನಗಳನ್ನು ಹೀಗೆ ಹಂಚಿಕೊಡಲಾಗಿದೆ. ಜಿಲ್ಲೆಗೆ ಒಬ್ಬರು, 2 ಜಿಲ್ಲೆಗೆ ಒಬ್ಬರು, ಜಿಲ್ಲೆಗೆ 2 ಹಾಗೂ ಜಿಲ್ಲೆಗೆ 3 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿ ಗೆದ್ದು ಲೋಕಸಭೆ ಪ್ರವೇಶಿಸಲು ಅವಕಾಶ ನೀಡಿ ಕ್ಷೇತ್ರಗಳನ್ನು ವಿಂಗಡಣೆ ಮಾಡಿಕೊಡಲಾಗಿದೆ. ಸಾಮಾನ್ಯವಾಗಿ ತಾಲೂಕಿಗೆ ಒಂದು ವಿಧಾನಸಭೆ ಕ್ಷೇತ್ರವಿದ್ದಂತೆ ಜಿಲ್ಲೆಗೊಂದು ಲೋಕಸಭೆ ಕ್ಷೇತ್ರ ಯಾಕಿಲ್ಲ ಎಂಬ ಜಿಜ್ಞಾಸೆ ಜನಸಾಮಾನ್ಯರಲ್ಲಿ ಇರುವುದು ಸಹಜ. ಆದರೆ ಲೋಕಸಭೆಗೆ ಮತದಾರರು ಹಾಗೂ ಜನಸಂಖ್ಯೆಯ ಪರಿಮಿತಿಗೆ ಅನುಗುಣವಾಗಿ ಕ್ಷೇತ್ರದ ರಚನೆ ಆಗಿರುತ್ತದೆ. ರಾಜ್ಯದ ಪ್ರಸ್ತುತ ಜನಸಂಖ್ಯೆಗೆ ಅನುಗುಣವಾಗಿ ಈಗ 28 ಕ್ಷೇತ್ರಗಳು ಮಾತ್ರ ಇದ್ದಾವೆ. ಮುಂದೆ ಜನಸಂಖ್ಯೆ ಹಾಗೂ ಮತದಾರರ ಸಂಖ್ಯೆಗೆ ಅನುಗುಣವಾಗಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕೂಡ ಹೆಚ್ಚಾಗುವ ಸಾಧ್ಯತೆಯನ್ನು ಅಲ್ಲಗಳೆಯುವಂತಿಲ್ಲ. ರಾಜ್ಯದಲ್ಲಿ ಲೋಕಸಭೆ ಕ್ಷೇತ್ರ ಸ್ವತಂತ್ರವಾಗಿ ಉಳಿಸಿಕೊಂಡ ಜಿಲ್ಲೆಗಳೆಂದರೆ ದಕ್ಷಿಣ ಕನ್ನಡ ಹಾಗೂ ವಿಜಯಪುರ ಜಿಲ್ಲೆಗಳು. ಈ ಜಿಲ್ಲೆಗಳ ಎಲ್ಲ ವಿಧಾನಸಭಾ ಕ್ಷೇತ್ರಗಳು ಮಾತೃ ಜಿಲ್ಲೆಗಳಲ್ಲಿ ಉಳಿದುಕೊಂಡಿವೆ. ಇನ್ನು ಕ್ಷೇತ್ರ ಒಂದಾದರೆ ಆ ಕ್ಷೇತ್ರದ ಹೆಸರು ಮತ್ತೊಂದಾಗಿರುತ್ತದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರವೇ ಅದಾಗಿದೆ. ಗ್ರಾಮಾಂತರ ಲೋಕಸಭೆ ಕ್ಷೇತ್ರವೇ ಇದಾಗಿದೆ. ಇದು ವೈಶಿಷ್ಟ್ಯಪೂರ್ಣ ಕ್ಷೇತ್ರವಾಗಿದೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಒಂದೇ ಒಂದು ಗ್ರಾಮಾಂತರ ಜಿಲ್ಲೆಯ ವಿಧಾನಸಭೆ ಕ್ಷೇತ್ರ ಸೇರಿಕೊಳ್ಳದಿರುವುದು ಆಶ್ಚರ್ಯದ ವಿಚಾರ. ಬೆಂಗಳೂರು ಗ್ರಾಮಾಂತರ ಲೋಕಸಭೆ ಕ್ಷೇತ್ರಕ್ಕೆ ತುಮಕೂರು ಜಿಲ್ಲೆಯ 1, ಬೆಂಗಳೂರು ನಗರ ಜಿಲ್ಲೆಯ 3 ಹಾಗೂ ರಾಮನಗರ ಜಿಲ್ಲೆಯ 4 ಕ್ಷೇತ್ರಗಳು ಸೇರಿಕೊಂಡಿವೆ. ರಾಜ್ಯದ ಕೆಲವು ಕಂದಾಯ ಜಿಲ್ಲೆಗಳು ಲೋಕಸಭಾ ಕ್ಷೇತ್ರಕ್ಕಾಗಿ ಬೇರೆ ಬೇರೆ ಜಿಲ್ಲೆಯೊಂದಿಗೆ ಸೇರಿಕೊಂಡಿವೆ ಮತ್ತು ಅದೇ ಜಿಲ್ಲೆಯ ಹೆಸರಿನಲ್ಲಿ ಲೋಕಸಭೆ ಕ್ಷೇತ್ರಗಳಾಗಿ ನಾಮಕರಣಗೊಂಡಿವೆ. ಭೌಗೋಳಿಕವಾಗಿ ಹಾಗೂ ಸಾಂಸ್ಕೃತಿಕವಾಗಿ ಸಮಾನತೆ ಇರುವ ಚಿಕ್ಕಮಗಳೂರು ಮತ್ತು ಉಡುಪಿ ಜಿಲ್ಲೆಗಳ ಕೆಲ 4 ವಿಧಾನಸಭಾ ಕ್ಷೇತ್ರಗಳ ಸಮ್ಮಿಲನದೊಂದಿಗೆ ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಕ್ಷೇತ್ರ ರಚನೆಯಾಗಿದೆ. ಅತ್ತ ಉಡುಪಿಯ ಬೈಂದೂರು ಶಿವಮೊಗ್ಗ ಲೋಕಸಭೆಗೂ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ಹಾಸನ ಲೋಕಸಭೆ ಕ್ಷೇತ್ರಕ್ಕೂ ಸೇರಿಕೊಂಡಿವೆ. ಕರ್ನಾಟಕದ ಅತ್ಯಂತ ಹಿಂದುಳಿದ ಜಿಲ್ಲೆಯ 3 ವಿಧಾನಸಭಾ ಕ್ಷೇತ್ರ ಸೇರಿಕೊಂಡು ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರ ರಚನೆಯಾಗಿದೆ. ಇನ್ನು ಗದಗ ಜಿಲ್ಲೆಯ 3 ಮತ್ತು ಹಾವೇರಿ ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳ ಸಂಗಮದಲ್ಲಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ರಚನೆಯಾಗಿದೆ. ವಿಜಯನಗರ ಜಿಲ್ಲೆ ಬಳ್ಳಾರಿಯಿಂದ ಪ್ರತ್ಯೇಕಗೊಂಡ ನಂತರ ಎದುರಾಗುತ್ತಿರುವ ಮೊದಲ ಲೋಕಸಭೆ ಚುನಾವಣೆ ಇದಾಗಿದೆ. ಬಳ್ಳಾರಿ 2 ಜಿಲ್ಲೆಗಳಾಗಿ ಈ ಬಾರಿ MP ಚುನಾವಣೆ ಎದುರಿಸುತ್ತಿದೆ. ಮೈಸೂರು ಹಾಗೂ ತುಮಕೂರು ಜಿಲ್ಲೆಗಳ ವಿಧಾನಸಭೆ ಕ್ಷೇತ್ರಗಳು ಬೇರೆ ಬೇರೆ ಜಿಲ್ಲೆಗಳೊಂದಿಗೆ ಲೋಕಸಭೆ ಕ್ಷೇತ್ರವಾಗಿ ಸೇರಿಕೊಂಡಿವೆ. ಇನ್ನು ಚಿಕ್ಕಬಳ್ಳಾಪುರ ಹಾಗೂ ಕೊಪ್ಪಳ ಲೋಕಸಭೆ ಕ್ಷೇತ್ರಗಳ ವ್ಯಾಪ್ತಿಗೆ ತಲಾ 3 ಜಿಲ್ಲೆಗಳ ವಿಧಾನಸಭೆ ಕ್ಷೇತ್ರಗಳು ಜೋಡಿಕೊಳ್ಳುತ್ತವೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ವಿಧಾನಸಭೆ ಕ್ಷೇತ್ರಗಳು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸಂಗಮವಾಗಿವೆ. ಬಳ್ಳಾರಿಯ 1, ರಾಯಚೂರಿನ 2 ಕ್ಷೇತ್ರ ಸೇರಿದಂತೆ ಕೊಪ್ಪಳದ ಎಲ್ಲ ವಿಧಾನಸಭೆ ಕ್ಷೇತ್ರಗಳ ಸಂಗಮದಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರ ರಚನೆಯಾಗಿದೆ. ಹಾಗಾಗಿ ಚಿಕ್ಕಬಳ್ಳಾಪುರ ಹಾಗೂ ಕೊಪ್ಪಳ ಜಿಲ್ಲೆಗಳು ಕರ್ನಾಟಕದಲ್ಲಿ ಲೋಕಸಭೆಯ ಅಪರೂಪದ ಕ್ಷೇತ್ರಗಳಾಗಿವೆ. ಲೋಕಸಭೆ ಕ್ಷೇತ್ರದಲ್ಲಿ 2 ಆಡಳಿತಾತ್ಮಕ ಕಂದಾಯ ಜಿಲ್ಲೆ ಸೇರಿ ರಚನೆಯಾಗಿದೆ.
ಈ ಕ್ಷೇತ್ರದಲ್ಲಿ ಮೈಸೂರಿನ 6 ವಿಧಾನಸಭೆ ಮತ್ತು ಕೊಡಗಿನ 2 ವಿಧಾನಸಭೆ ಸೇರಿಕೊಂಡಿವೆ. ಬೆಳಗಾವಿ ಒಂದೇ ಆಡಳಿತಾತ್ಮಕ ಜಿಲ್ಲೆಯಾಗಿದ್ದರೂ ಕೂಡ ಈ ಕಂದಾಯ ಜಿಲ್ಲೆ 2 ಲೋಕಸಭಾ ಕ್ಷೇತ್ರ ಪಡೆದುಕೊಂಡಿದೆ. ಅದರಲ್ಲಿ ಒಂದು ಚಿಕ್ಕೋಡಿ ಮತ್ತೊಂದು ಬೆಳಗಾವಿ ಲೋಕಸಭಾ ಕ್ಷೇತ್ರ. ಹೀಗೆ ಒಟ್ಟಾರೆ ರಾಜ್ಯದ 29 ಜಿಲ್ಲೆಗಳಿಂದ 23, ಬೆಳಗಾವಿಯಿಂದ 2, ಬೆಂಗಳೂರು ನಗರ ಜಿಲ್ಲೆಯಿಂದ 3 ಮತ್ತು ಒಟ್ಟಾರೆ ರಾಜ್ಯದ 31 ಜಿಲ್ಲೆಗೆ 28 ಲೋಕಸಭೆ ಕ್ಷೇತ್ರಗಳು ರಚನೆಯಾಗಿವೆ. ಮುಂದೆ ಕ್ಷೇತ್ರಗಳು ಪುನರ್ವಿಂಗಡಣೆ ಆದಾಗ ಹೊಸದಾಗಿ ಲೋಕಸಭಾ ಕ್ಷೇತ್ರಗಳು ಕೂಡ ರಚನೆಯಾಗುವ ಸಾಧ್ಯತೆಗಳಿವೆ. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.